ರಾಜ್ಯ ರಾಜಕಾರಣದಲ್ಲಿ ಸುನಾಮಿಯನ್ನು ಸೃಷ್ಟಿಸಿರುವಂತಹ ಹನಿ ಟ್ರ್ಯಾಪ್ ಹಂಗಾಮಕ್ಕೆ ದಿನಕ್ಕೊಂದು ತಿರುವುಗಳು ಸಿಗ್ತಾ ಇದೆ. ಹನಿ ಟ್ರ್ಯಾಪ್ ಆರೋಪಕ್ಕೆ ಸುಪಾರಿ ಕಿಲ್ಲಿಂಗ್ ಲಿಂಕ್ ವ್ಯಕ್ತವಾಗ್ತಾ ಇದೆ. ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹತ್ಯೆಗೆ ಸಂಚು ಮಾಡಿರುವಂತಹ ಆರೋಪ. ತುಮಕೂರು ಎಸ್ಪಿಗೆ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ದೂರು ಕೊಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಖ್ಯಾತಸಂದ್ರದ ರಜತಾದ್ರಿ ನಿವಾಸದಲ್ಲಿ ಕೊಲೆಯತ್ನಕ್ಕೆ ಪ್ಲಾನ್ ಆಗಿತ್ತಂತೆ. ಕಳೆದ ನವೆಂಬರ್ನಲ್ಲಿ ನನ್ನ ಕೊಲೆಯತ್ನ ಆಗಿದೆ ಎನ್ನುವಂತಹ ದೂರನ್ನು ಕೊಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಎಸ್ಪಿ ಕಚೇರಿಗೆ ತೆರಳಿ ಎಂಎಲ್ಸಿ ರಾಜೇಂದ್ರ ಅವರು ದೂರು ಸಲ್ಲಿಕೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಆಡಿಯೋ ಸಾಕ್ಷ್ಯ ಸಮೇತ. ಆರೋಪಕ್ಕೆ ಸುಪಾರಿ ಕಿಲ್ಲಿಂಗ್ ಲಿಂಕ್ ಅನ್ನು ಕೊಟ್ಟಿರುವಂತದ್ದು ಎಂಎಲ್ಸಿ ರಾಜೇಂದ್ರ ಅವರು ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ನೀವು ಕೂಡ ಎಸ್ಪಿ ಅವರನ್ನ ಭೇಟಿಯಾಗಿ ಎಂಎಲ್ಸಿ ರಾಜೇಂದ್ರ ಅವರು ದೂರು ಕೊಡ್ತಾ ಇರುವಂತಹ ಫೋಟೋಸ್ ಅನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಅವರು ಎಸ್ಪಿ ಕಚೇರಿಗೆ ಆಗಮಿಸಿದಂತಹ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಮೂಲಕ ಈ ಹನಿ ಟ್ರ್ಯಾಪ್ ಹಂಗಾಮಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಕೊಡುವಂತಹ ಕೆಲಸ ಆಗಿದೆ. ಶಾಮಿಯಾನ ಮಾಲೀಕರು ಒಂದು ಹೇಳ್ತೀನಿ. ನಾನು ನಿನ್ನೆ ಏನು ಬೆಳಿಗ್ಗೆ 12 ಗಂಟೆಗೆ DG ಅವ್ರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ. ಸೊ ಏನು ನನ್ನ ವಿಚಾರದ ಮೇಲೆ ಹನಿ ಟ್ರ್ಯಾಪ್ ಅನ್ನೋವಂಥ ವಿಚಾರ ನಾನೆಲ್ಲೂ ಪ್ರಸ್ತಾಪವನ್ನು ಮಾಡಿಲ್ಲ. ನನಗೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳ್ತಾ ಇದ್ದಿದ್ದು. ಫೋನ್ಸ್ ಕಾಲ್ಸು, ಮೆಸೇಜು, ವಿಡಿಯೋ ಕಾಲ್ ಬರ್ತಿದೆ ಅಂತ ನಾನು ಹೇಳಿರೋವಂಥದ್ದು. ಮಾನ್ಯ ಸಚಿವರು ಹೌದು ನನಗೆ 2 ಬಾರಿ ಪ್ರಯತ್ನ ಮಾಡಿದರು ಟ್ರ್ಯಾಪ್ ಮಾಡೋದಕ್ಕೆ ಅಂತ ಮಾನ್ಯ ಸಚಿವರು ಹೇಳಿರೋವಂಥದ್ದು. ಸೊ ಅವರು ಮಾನ್ಯ ಗೃಹ ಸಚಿವರಿಗೆ ಭೇಟಿ ಮಾಡಿ ಆ ಒಂದು ತನಿಖೆ ಆಗಬೇಕು ಅಂತ ಅದನ್ನು ಕಾಪಿಯನ್ನು ಕೊಟ್ಟಿರೋವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ನಾನು ನೆನ್ನೆ DG ಅವ್ರಿಗೆ ಹೋಗಿ ಏನು ನನ್ನ ಮೇಲೆ ಒಂದು ಸುಪಾರಿಯನ್ನು ಕೊಟ್ಟಿದ್ದಾರೆ, ಆ ಸುಪಾರಿಯನ್ನು ಕೊಟ್ಟಿರೋವಂಥವ್ರಿಗೆ ಮತ್ತು ಅದ್ರ ಬಗ್ಗೆ ಒಂದು ಆಡಿಯೋ ಕ್ಲಿಪ್ ಏನಿದೆ, ಆ ಆಡಿಯೋ ಕ್ಲಿಪ್ಪನ್ನು ನಾನು ನಿನ್ನೆ DG ಅವ್ರಿಗೆ ಬೆಳಿಗ್ಗೆ 12 ಗಂಟೆಗೆ ಕೊಟ್ಟೆ. DG ಅವರು ಅದನ್ನು ಇಲ್ಲ ನಿಮ್ಮ ಜಿಲ್ಲೆಯಲ್ಲಿ ಎಸ್ ಪಿ ಅವ್ರಿಗೆ ಕೊಡೋಕ್ಕೆ ಹೇಳಿದರು. ಸೊ ಇವತ್ತು ನಾನು ಬೆಳಿಗ್ಗೆ 11 ಗಂಟೆಗೆ SP ಅವ್ರನ್ನ ಬರ್ತೀನಿ ಅಂತ ಹೇಳಿದೆ. ಈಗ ಬಂದು ನಾನು SP ಅವ್ರಿಗೆ ಆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಸೊ ಇದ್ರ ಮೇಲೆ FIR ಮಾಡಬೇಕು ಅಂತ ಮಾತನ್ನು ಈಗ ನಾನು ಇಲ್ಲಿ ಹೇಳಿದ್ದೀನಿ. ಸೊ ಅದನ್ನು ಲೋಕಲ್ಲಾಗಿ ನಮ್ಮ ಕ್ಯಾಸಂಡ್ರಾ ಸ್ಟೇಷನ್ಗೆ ಬರುತ್ತೆ. ಆ ಕ್ಯಾಸಂಡ್ರಾ ಸ್ಟೇಷನಲ್ಲಿ FIR ಲಾಡ್ಜ್ ಮಾಡ್ತೀವಿ ಅಂತ ಮಾತನ್ನು SP ಅವರು ಈಗ ಹೇಳಿದ್ದಾರೆ. ಇದು ನನಗೆ ನವಂಬರಲ್ಲಿ ಏನು ನನ್ನ ಮಗಳು ಬರ್ಡೇ ನಡೆಯುತ್ತೆ ಮನೆಯಲ್ಲಿ, ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರೋವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು GPS ಫಿಕ್ಸ್ ಮಾಡಬೇಕು, ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನು ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರೋವಂಥದ್ದು. ಸೊ ಅದು ಟೋಟಲಾಗಿ ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. 70 ಲಕ್ಷ ಟೋಟಲಾಗಿ ಮಾಡಬೇಕು ಅಂತ 5 ಲಕ್ಷ ಸುಪಾರಿ ಬರುತ್ತೆ. ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದು ಯಾಕಂದರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ. ಸೊ ನಾನು ಯಾರ ವಿಚಾರಕ್ಕೆ ಹೋಗೋದಿಲ್ಲ. ನಂದು ಯಾವುದು ರಿಯಲ್ ಎಸ್ಟೇಟ್ ಇಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು. ಬಟ್ ಆದರೆ ಇದು ಏನಕ್ಕೆ ಮಾಡಿದ್ದಾರೆ, ಏನಾಗಿದೆ ಅನ್ನೋವಂಥದ್ದನ್ನು ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ DG ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು, ಮತ್ತು ಈಗ SP ಅವ್ರಿಗೂ ಅದನ್ನೇ ನಾನು ಹೇಳಿರುವಂಥದ್ದು. ಅಲ್ಲ, ಈಗ ಸುಪಾರಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಭಾಳ ಜನದ ಹೆಸರಿದೆ. ಯಾರ್ಯಾರ್ದು ಹೆಸರು ಅದರಲ್ಲಿ ಮೇಯ್ನಾಗಿ ಸೋಮ ಮತ್ತು ಭರತ್ ಅನ್ನೋರ್ದು ಒಂದು 2 ಹೆಸರು ಜಾಸ್ತಿ ಆ ಒಂದು ಆಡಿಯೋ ಕ್ಲಿಪ್ಪಲ್ಲಿ ಬರೋವಂಥದ್ದು. ಸೊ ಅದರಿಂದ ನಾನು ಯಾರೆಲ್ಲ ಇದ್ದಾರೆ ಆ ಒಂದು ತನಿಖೆ ಆಗಬೇಕು ಅಂತ ಹೇಳಿ ನಾನೀಗ SP ಅವ್ರನ್ನ ಕೇಳ್ಕೊಂಡು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಈಗ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಓಕೆ, ಸೊ ಹೆಸರು ಅಲ್ಲಿ ಬಂದಿರೋದನ್ನು ನಾನು ಈಗ SP ಅವ್ರಿಗೆ ಹೇಳಿದ್ದೀನಿ. ಅದನ್ನು ತನಿಖೆ ಮಾಡ್ತೀನಿ ಅಂತ ಮಾತನ್ನು ಮಾತಾಡ್ತಿರೋರು ಯಾರು?
ಒಂದು ಲೇಡಿ ಮತ್ತು ಒಬ್ಬ ಹುಡುಗ ಮಾತಾಡ್ತಾರೆ. ಸೋಮ ಭರತ್ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಆಡಿಯೋದಲ್ಲಿದೆ, ಆಡಿಯೋ ಕ್ಲಿಪ್ಪಿಂಗಲ್ಲಿ ಅದು 18 ನಿಮಿಷದ ಕಾನ್ವರ್ಸೇಷನ್ ನನಗೆ ಇರುವಂಥದ್ದು. ಅಲ್ಲ ಏನು ವಿಚಾರಕ್ಕೆ ಸೂಪರ್ ಏನು ವಿಚಾರಕ್ಕೆ ಅದಕ್ಕೆ ತನಿಖೆ ಆಗಲಿ ಅಂತ ನಾನು ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ. ಅವರು ಸುಪಾರಿ ಕೊಟ್ಟಿದ್ದಾರೆ, ಹೊಡಿಬೇಕು, ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ. ಸೊ ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಗಳು ಬರ್ಡೇ ದಿವಸ ಹಿಂದಿನ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ, ಕಾರ್ಗೆ ಟ್ರ್ಯಾಕರ್ ಹಾಕಬೇಕು ಅಂತ ಮಾತು ನಡೆಯುತ್ತೆ. ಸೊ ಈಗೆಲ್ಲ ಅದು ಆಡಿಯೋ ಕ್ಲಿಪ್ಪಲ್ಲಿದೆ. ಸೊ ಆಡಿಯೋ ಕ್ಲಿಪ್ನ ನಾನು ಇವತ್ತು ಮಾನ್ಯ SP ಅವ್ರಿಗೆ ಕೊಟ್ಟಿದ್ದೀನಿ. ಗೊತ್ತಿಲ್ಲಪ್ಪ, ದ್ವೇಷ ಏನಕ್ಕೆ ಅಂತ ನಾನು ಹೇಳಿದ್ನಲ್ಲ, ದ್ವೇಷ ಏನಕ್ಕೆ ಅಂತ ಗೊತ್ತಿಲ್ಲ. ಸೇರ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಹೇಗೆ ಅಂತ? ಯಾರು ನಮ್ಮ ಟೀಮಲ್ಲಿ ಯಾರು ನಿಮ್ಮ ಜೊತೆ ನಿಂತ್ಕೊಂಡು ಅಂದ್ರೆ ಈಗ GPS ಅಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಅಲ್ಲ, GPS ಹಾಕ್ಬೇಕು, ಅದು ಯಾವ ರೀತಿ ನಾನು ನೋಡಿಲ್ಲ. ಅದೇನೋ ಚಿಪ್ ಬರುತ್ತಂತೆ, ನನಗೂ ಆ ಚಿಪ್ ಯಾವತ್ತೂ ನಾನು ನೋಡಿಲ್ಲ. GPS ಹಾಕಬೇಕು, ಆ ಚಿಪ್ಪು ಕಾರ್ಗೆ ಅಳವಡಿಸ್ಬೇಕು ಅಂತ ಹೇಳಿ ಅದರಲ್ಲಿ ಇರೋವಂಥದ್ದು. ಸೊ ಅದರಿಂದ ನನಗೆ ಅದು ನನಗೆ ಜನವರಿಯಲ್ಲಿ ಸಿಗ್ತದೆ. ಜನವರಿಯಲ್ಲಿಗೆ ನನ್ನ ಸ್ವಲ್ಪ ಸರ್ಕಲಲ್ಲಿ ಆ ಒಂದು ಆಡಿಯೋ ಕ್ಲಿಪ್ ನನಗೆ ಸಿಕ್ತು. ನಾನು ಅದಾದಮೇಲೆ ಸ್ವಲ್ಪ ತಮಾಷೆ ಅಂದ್ಕೊಂಡು ನಾನು ಸುಮ್ಮನಾದೆ. ಬಟ್ ನನಗೆ ಸ್ವಲ್ಪ ಬೇರೆ ಬೇರೆ ಕಡೆಯಿಂದ ನನ್ನ ಮಾಹಿತಿ ಪ್ರಕಾರ ಇಲ್ಲ, ಅದು ಆಗ್ತಾ ಇರುವಂಥದ್ದು ನಡೀತಾ ಇದೆ, ಸ್ವಲ್ಪ ಹುಷಾರಾಗಿರು ಅಂತ ಮಾತನ್ನು ಹೇಳಿದ್ರು. ನೋಡಿ, ಹನಿ ಟ್ರ್ಯಾಪ್ ವಿಚಾರಕ್ಕೂ ಈ ಟ್ರ್ಯಾಪ್ ಮಂತ್ರಿ ಮಗನನ್ನ ಹೊಡೆಯಬೇಕು ಅಂಥೇಳಿ ಸಂಭಾಷಣೆ. MLC ರಾಜೇಂದ್ರ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪಾರಿ ಕೊಟ್ಟಿರುವಂತಹ ವಿಚಾರ, 70 ಲಕ್ಷಕ್ಕೆ ಸುಪಾರಿ ಕೊಟ್ಟಂತಹ ಆರೋಪವನ್ನು ಮಾಡಿದ್ದಾರೆ. 18 ನಿಮಿಷದ ಆಡಿಯೋ ಸಾಕ್ಷ್ಯ ಸಮೇತ SP ಗೆ ದೂರು ಸಲ್ಲಿಕೆಯಾಗಿದೆ. 18 ನಿಮಿಷದ ಆಡಿಯೋ ಇದೆ ನಮ್ಮ ಬಳಿ. ಹೊಸ ಬಾಂಬನ್ನು ಸಿಡಿಸಿದ್ದಾರೆ ರಾಜಣ್ಣ ಪುತ್ರ MLC ರಾಜೇಂದ್ರ ಅವರು. ಆಡಿಯೋದಲ್ಲಿ ಸುಪಾರಿಯ ಬಗ್ಗೆ ಮಾತನಾಡಿರುವಂತಹ ಸಂಭಾಷಣೆ ಇದೆ. ಮಂತ್ರಿ ಮಗನನ್ನ ಹೊಡೆದಾಕಬೇಕು ಅಂಥೇಳಿ ಕಾನ್ವರ್ಸೇಷನ್ ಆಗಿದೆ. ಇದೇ ಆಡಿಯೋವನ್ನು ಆಧರಿಸಿ ಈ ಸುಪಾರಿ ಕೊಟ್ಟವರಿಗಾಗಿ ಬಲೆ ಬೀಸಬೇಕು ಅಂಥೇಳಿ ತನಿಖೆಯನ್ನು ಮಾಡಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಆಡಿಯೋವನ್ನು ಕೂಡ SP ಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಸಹಕಾರ ಸಚಿವರ ಪುತ್ರ MLC ರಾಜೇಂದ್ರ ಅವರು. ಸುಪಾರಿ ಟೀಮ್ನಲ್ಲಿ 20 ಮಂದಿ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸ್ವತಃ MLC ರಾಜೇಂದ್ರ ಅವರು. ನನ್ನ ವಾಹನಕ್ಕೆ GPS ಅನ್ನು ಅಳವಡಿಸಿ ಚಲನವಲವನ್ನು ತಿಳಿಯೋದಕ್ಕೂ ಕೂಡ ಯತ್ನ ಮಾಡಿದ್ರಂತೆ. ಸುಪಾರಿ ಟೀಮ್ನಲ್ಲಿ 20 ಮಂದಿ ಇದ್ದಾರೆ ಎನ್ನುವಂತಹ ವಿಚಾರವನ್ನು ಕೂಡ SP ಗಮನಕ್ಕೆ ತಂದಿದ್ದಾರೆ. SP ಗೆ ದೂರನ್ನು ಕೊಟ್ಟ ಬಳಿಕ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಂದರ್ಭದಲ್ಲಿ MLC ರಾಜೇಂದ್ರ ಅವರು ಎಲ್ಲ ವಿಚಾರಗಳನ್ನು ಕೂಡ ಬಹಿರಂಗಪಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಸೋಮ ಭರತ್ ಎಂಬುವರ ಮೇಲೆ ದೂರನ್ನು ಕೊಟ್ಟಿದ್ದಾರೆ MLC ರಾಜೇಂದ್ರ ಅವರು. ಇವರೇ ಸುಪಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು, ಇವರ ಉದ್ದೇಶ ಏನಾಗಿತ್ತು ಅನ್ನೋದು ಗೊತ್ತಾಗಬೇಕು. ನಾನು ನಿನ್ನೆ ಏನು ಬೆಳಿಗ್ಗೆ 12 ಗಂಟೆಗೆ DG ಅವರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ. ಸೊ ಏನು ನನ್ನ ವಿಚಾರದ ಮೇಲೆ ಹನಿ ಟ್ರ್ಯಾಪ್ ಅನ್ನೋವಂಥ ವಿಚಾರ ನಾನೆಲ್ಲೂ ಪ್ರಸ್ತಾಪವನ್ನು ಮಾಡಿಲ್ಲ. ನನಗೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳ್ತಾ ಇದ್ದಿದ್ದು. ಫೋನ್ಸ್ ಕಾಲ್ಸು, ಮೆಸೇಜು, ವಿಡಿಯೋ ಕಾಲ್ ಬರ್ತಿದೆ ಅಂತ ನಾನು ಹೇಳಿರೋವಂಥದ್ದು. ಮಾನ್ಯ ಸಚಿವರು ಹೌದು, ನನಗೆ 2 ಬಾರಿ ಪ್ರಯತ್ನ ಮಾಡಿದ್ರು ಟ್ರ್ಯಾಪ್ ಮಾಡೋದಕ್ಕೆ ಅಂತ ಮಾನ್ಯ ಸಚಿವರು ಹೇಳಿರುವಂಥದ್ದು. ಸೊ ಅವರು ಮಾನ್ಯ ಗೃಹ ಸಚಿವರಿಗೆ ಭೇಟಿ ಮಾಡಿ ಆ ಒಂದು ತನಿಖೆ ಆಗಬೇಕು ಅಂತ ಅದನ್ನು ಕಾಪಿಯನ್ನು ಕೊಟ್ಟಿರೋವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ನಾನು ನೆನ್ನೆ DG ಅವ್ರಿಗೆ ಹೋಗಿ ಏನು ನನ್ನ ಮೇಲೆ ಒಂದು ಸುಪಾರಿಯನ್ನು ಕೊಟ್ಟಿದ್ದಾರೆ,
ಸುಪಾರಿಯನ್ನು ಕೊಟ್ಟಿರೋವಂಥವ್ರಿಗೆ ಮತ್ತು ಅದ್ರ ಬಗ್ಗೆ ಒಂದು ಆಡಿಯೋ ಕ್ಲಿಪ್ ಏನಿದೆ ಆ ಆಡಿಯೋ ಕ್ಲಿಪ್ಪನ್ನು ನಾನು ನಿನ್ನೆ ಡಿ ಜಿ ಅವ್ರಿಗೆ ಬೆಳಿಗ್ಗೆ 12 ಗಂಟೆಗೆ ಕೊಟ್ಟೆ. ಡಿ ಜಿ ಅವರು ಅದನ್ನು ಇಲ್ಲ ನಿಮ್ಮ ಜಿಲ್ಲೆಯಲ್ಲಿ ಎಸ್ ಪಿ ಅವ್ರಿಗೆ ಕೊಡೋಕ್ಕೆ ಹೇಳಿದರು. ಸೊ ಇವತ್ತು ನಾನು ಬೆಳಿಗ್ಗೆ 11 ಗಂಟೆಗೆ ಎಸ್ ಪಿ ಅವ್ರನ್ನ ಬರ್ತೀನಿ ಅಂತ ಹೇಳಿದೆ. ಈಗ ಬಂದು ನಾನು ಎಸ್ ಪಿ ಅವ್ರಿಗೆ ಆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಸೊ ಇದ್ರ ಮೇಲೆ FIR ಮಾಡಬೇಕು ಅಂತ ಮಾತನ್ನು ಈಗ ನಾನು ಇಲ್ಲಿ ಹೇಳಿದ್ದೀನಿ. ಸೊ ಅದನ್ನು ಲೋಕಲ್ಲಾಗಿ ನಮ್ಮ ಕ್ಯಾಸಂಡ್ರಾ ಸ್ಟೇಷನ್ಗೆ ಬರುತ್ತೆ. ಆ ಕ್ಯಾಸಂಡ್ರಾ ಸ್ಟೇಷನಲ್ಲಿ FIR ಲಾಡ್ಜ್ ಮಾಡ್ತೀವಿ ಅಂತ ಮಾತನ್ನು ಎಸ್ ಪಿ ಅವರು ಈಗ ಹೇಳಿದ್ದಾರೆ. ಇದು ನನಗೆ ನವಂಬರಲ್ಲಿ ಏನು ನನ್ನ ಮಗಳು ಬರ್ಡೇ ನಡೆಯುತ್ತೆ ಮನೆಯಲ್ಲಿ. ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರೋವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು GPS ಫಿಕ್ಸ್ ಮಾಡಬೇಕು, ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನು ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂಥದ್ದು. ಸೊ ಅದು ಟೋಟಲಾಗಿ ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. 70 ಲಕ್ಷ ಟೋಟಲಾಗಿ ಮಾಡಬೇಕು ಅಂತ 5 ಲಕ್ಷ ಸುಪಾರಿ ಬರುತ್ತೆ. ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದು ಯಾಕಂದರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ. ಸೊ ನಾನು ಯಾರ ವಿಚಾರಕ್ಕೆ ಹೋಗೋದಿಲ್ಲ. ನಂದು ಯಾವುದು ರಿಯಲ್ ಎಸ್ಟೇಟ್ ಇಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು. ಬಟ್ ಆದರೆ ಇದು ಏನಕ್ಕೆ ಮಾಡಿದ್ದಾರೆ, ಏನಾಗಿದೆ ಅನ್ನೋವಂಥದ್ದನ್ನು ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ ಡಿ ಜಿ ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು ಮತ್ತು ಈಗ ಎಸ್ ಪಿ ಅವ್ರಿಗೂ ಅದನ್ನೇ ನಾನು ಹೇಳಿರುವಂಥದ್ದು. ಸುಪಾರಿ ಕೊಟ್ಟವ್ರು ಯಾರು ಅಂತ ಅಲ್ಲ, ಈಗ ಸುಪಾರಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಭಾಳ ಜನದ ಹೆಸರಿದೆ. ಯಾರದ್ದು ಹೆಸರು ಅದರಲ್ಲಿ ಮೇಯ್ನಾಗಿ ಸೋಮ ಮತ್ತು ಭರತ್ ಅನ್ನೋರ್ದು ಒಂದು 2 ಹೆಸರು ಜಾಸ್ತಿ ಆ ಒಂದು ಆಡಿಯೋ ಕ್ಲಿಪ್ಪಲ್ಲಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಸುಪಾರಿ ವಿಚಾರಕ್ಕೆ ಆದಂತಹ ಬೆಳವಣಿಗೆಗಳ ಬಗ್ಗೆ ಅವರ ಬಗ್ಗೆ ಇದ್ದಂತಹ ದಾಖಲೆಯನ್ನು ಇಟ್ಕೊಂಡು SP ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸರಿ. ಬಟ್ ಇಷ್ಟು ದಿನ ಅಪ್ಪ ಮಗ ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿದ್ವು ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಈಗ ಸುಪಾರಿ ವಿಚಾರಕ್ಕೆ ಸ್ಟಿಕ್ ಆನ್ ಆಗಿರುವಂಥದ್ದು ಏನು ಕತೆ, ಇದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿ, ಈ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಎಸ್ ಪ್ರೇಮ್ ಅವರು ಆರಂಭದಲ್ಲಿ ರಾಜೇಂದ್ರ ಅವರು ಹೇಳಿರುವಂಥದ್ದು ಹನಿ ಟ್ರ್ಯಾಪ್ ವಿಚಾರದಲ್ಲಿ ನಮ್ಮ ತಂದೆಯವರಿಗೆ ಅಂದರೆ ರಾಜಣ್ಣನವರ ಬಳಿ ಏನು ಲೇಡಿ ಬಂದಿರುವಂಥದ್ದು ನಿಜ, ಅವೆಲ್ಲವೂ ಕೂಡ ರಾಜಣ್ಣವರು ಹೇಳ್ತಾರೆ ಮತ್ತು ಅದಕ್ಕೆ ದಾಖಲೆಗಳು ಕೂಡ ಇದೆ ಅನ್ನುವಂಥದ್ದನ್ನು ಹೇಳಿದರು. ಅಂದರೆ CCTV ಫುಟೇಜ್ ಇಲ್ಲ, ಬಟ್ ಬಂದಿರೋದು ಸತ್ಯ. ಅವರ ಫೋಟೋ ತೋರಿಸಿದ್ರೆ ನಾವು ಪತ್ತೆ ಹಚ್ತೀವಿ ಅಂತ ಹೇಳಿದರು. ಆದರೆ ತನಗೆ ಹನಿ ಟ್ರ್ಯಾಪ್ ಆಗಿದೆ ಅನ್ನೋದಕ್ಕೆ ಕೆಲವೊಂದು ವಿಡಿಯೋ ಮತ್ತು ಆಡಿಯೋ ಕಾಲ್ಗಳು ಬಂದಿದೆ, ಆ ನಂಬರ್ಗಳಿದೆ ಅಷ್ಟೇ. ಅದು ಹನಿ ಟ್ರ್ಯಾಪ್ ಪ್ರಯತ್ನನ ಅಥವಾ ಅಲ್ವೋ ಅನ್ನೋದು ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ತಾನು ಅದನ್ನು ಯಾವುದನ್ನು ಕೂಡ ರಿಸೀವ್ ಮಾಡಿಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಅವರು ನೇರವಾಗಿ ತಾನು ಹನಿ ಟ್ರ್ಯಾಪ್ ತನಗೆ ಆಗಿದೆ ಅಥವಾ ಪ್ರಯತ್ನ ಆಗಿದೆ ಅನ್ನೋದನ್ನು ಅವರು ಎಲ್ಲೂ ಕೂಡ ಹೇಳಿರಲಿಲ್ಲ. ಜೊತೆಗೆ ಈ ರೀತಿ ಇವಾಗ ಸಮಜಾಯಿಸಿ ನೀಡ್ತಾ ಇರುವಂಥದ್ದು, ನಾನು ಎಲ್ಲೂ ಕೂಡ ನನಗೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅಂತ ಹೇಳಿಲ್ಲ. ನನಗೆ ಬಂದಿರುವಂಥ ವಿಡಿಯೋ ಮತ್ತು ಆಡಿಯೋ ಕಾಲ್ಗಳು ಮಿಸ್ಡ್ ಕಾಲ್ ಆಗಿವೆ, ನಾನು ಯಾವುದನ್ನು ರಿಸೀವ್ ಮಾಡಿಲ್ಲ. ಬಹುಶಃ ಅದು ಹನಿ ಟ್ರ್ಯಾಪ್ ಪ್ರಯತ್ನ ಆಗಿರಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ ಅಂತ ನಾನು ಹೇಳಿರುವಂಥದ್ದು. ಆದರೆ ಈಗ ಪ್ರಕರಣಕ್ಕೆ ಬೇರೆ ರೀತಿ ತಿರುವು ಪಡ್ಕೊಂಡಿರುವಂಥದ್ದು, ಇವರು ತಮ್ಮ ಮೇಲೆ ಆಗಿರುವಂಥದ್ದು ಅಂದರೆ ಹತ್ಯೆ ಮಾಡಲಿಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಕೂಡ 20 ಜನರ ಒಂದು ತಂಡ ಇದೆ. ಕಳೆದ ನವೆಂಬರ್ 16ರಂದು ಅವರ ಮಗಳ ಬರ್ತ್ಡೇ ದಿನ ಏನಿತ್ತು ಅವತ್ತು ನನ್ನನ್ನು ಹತ್ಯೆ ಮಾಡಲಿಕ್ಕೆ ಸಂಚು ರೂಪಿಸಿದ್ರು. ಶಾಮಿಯಾನ ಹಾಕ್ಲಿಕ್ಕೆ ಬಂದವರ ಸೋಗಿನಲ್ಲಿ ಆ ಟೀಮ್ನಲ್ಲಿ ಒಬ್ಬರು ಇದ್ದರು. ಸೊ ಹಾಗಾಗಿ ಅದರ ಜೊತೆಗೆ ಕೇವಲ ನನಗೆ ಡ್ರ್ಯಾಗನ್ನಿಂದ ಚುಚ್ಚಿ ಸಾಯಿಸುವಂಥ ಒಂದು ಪ್ರಯತ್ನ ಕೂಡ ಅದರಲ್ಲೇ ಆಗಿತ್ತು. ಹಾಗೇನೆ ಏನು GPS ತನ್ನ ವೆಹಿಕಲ್ಗೆ GPS ಅಳವಡಿಸಿ ನನ್ನ ಚಲನವಲನಗಳನ್ನು ತಿಳ್ಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ನಡೆದಿತ್ತು. ಒಟ್ಟು 70 ಲಕ್ಷ ರೂಪಾಯಿಗೆ ಏನು ಈ ಒಂದು ಡೀಲ್ ಕುದುರಿಸಲಾಗಿತ್ತು. ಅದರಲ್ಲಿ 5 ಲಕ್ಷ ರೂಪಾಯಿ ಈಗಾಗಲೇ ಸಂಚುಕೋರರಿಗೆ 5 ಲಕ್ಷ ರೂಪಾಯಿಗೆ ಅದನ್ನು ಏನು ಮುಂಗಡವಾಗಿ ಕೊಡಲಾಗಿತ್ತು. ಹಾಗೇನೆ ಒಂದು ಲೇಡಿ ಮತ್ತೆ ಒಬ್ಬ ಜೆಂಟ್ಸು ಮಾತಾಡೋದಂಥ 18 ನಿಮಿಷದ ಒಂದು ಆಡಿಯೋ ಇದೆ. ಆ ಆಡಿಯೋದಲ್ಲಿ ಸೋಮ ಮತ್ತೆ ಭರತ್ ಎನ್ನುವರ ಹೆಸರು ಕೂಡ ಬರುತ್ತೆ. ಅವರೆಲ್ಲರೂ ಕೂಡ ನಮ್ಮ ಮೇಲೆ ಹತ್ಯೆಗೆ ಸಂಚು ರೂಪಿಸಿದ್ರು ಎನ್ನುವಂಥ ಮಾತನ್ನ ಹೇಳಿದ್ದಾರೆ. ಈಗಾಗಲೇ SP ಅವರಿಗೆ ದೂರು ಕೊಟ್ಟಿದ್ದಾರೆ 18 ನಿಮಿಷದ ಆಡಿಯೋ ಸಹಿತ. SP ಅವರು ಅದನ್ನು ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗೆ, ಯಾಕಂದರೆ ಆ ಘಟನೆ ನಡೆದಿರುವಂಥ ಅವರ ಮನೆ ಇರುವಂಥದ್ದು ಕ್ಯಾತ್ಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರುತ್ತೆ, ಅಲ್ಲಿಗೆ ಫಾರ್ವರ್ಡ್ ಮಾಡ್ತಾರೆ. ಅಲ್ಲಿಂದ ತನಿಖೆ ಶುರುವಾಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.